ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಲಯ ಅಥವಾ ಪಿತೃಪಕ್ಷದಲ್ಲಿ ತಮ್ಮ ಪೂರ್ವ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡುವುದು ಕಡ್ಡಾಯ ಅಂತ ನಮಗೆ ಅನೇಕ ಸ್ಮೃತಿಗಳನ್ನು, ಪುರಾಣಗಳನ್ನು ನೋಡಿದಾಗ ಗೊತ್ತಾಗತ್ತೆ. ತಂದೆ ತಾಯಿಗಳ ಮೃತತಿಥಿಯಲ್ಲಿ ಅವರ ಶ್ರಾದ್ದವನ್ನು ಮಾಡುವುದು ಹೇಗೆ ಅವಶ್ಯ ಕರ್ತವ್ಯವೋ ಅದರಂತೆ ಮಹಾಲಯ ಕಾಲದಲ್ಲಿಯೂ ಕೂಡ ಶ್ರಾದ್ದವನ್ನು ಮಾಡಲೇಬೇಕು. ಈ ಮಹಾಲಯ ಶ್ರಾದ್ದದ ಬಗ್ಗೆ ಅವಶ್ಯವಾಗಿ ತಿಳಿಯಲೇಬೇಕಾದಂತಹ ಕೆಲವು ಪ್ರಮುಖ ಸಂಗತಿಗಳನ್ನು ನಾವು ಈ ಭಾಗದಲ್ಲಿ ತಿಳಿದುಕೊಳ್ಳೋಣ. ಯಾವುದೇ ಒಂದು ಕರ್ಮದ ಅನುಷ್ಠಾನವನ್ನು ಮಾಡುವಾಗ ಅದರ ಹಿನ್ನೆಲೆ, ಅದಕ್ಕೆ ಸಿಗುವಂತಹ ಫಲ, ಅಲ್ಲಿ ನಾವು ಮಾಡಿಕೊಳ್ಳಬೇಕಾದಂತಹ ಅನುಸಂಧಾನ, ಇವುಗಳ ಬಗ್ಗೆ ನಮಗೆ ಸರಿಯಾದ ಅರಿವು ಇರಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾಡುವಂತಹ ಕರ್ಮಾನುಷ್ಠಾನಗಳಲ್ಲಿ ಬಳಸುವಂತಹ ಶ್ರುತಿ ಸ್ಮೃತಿ ವಾಕ್ಯಗಳಿರಲಿ, ನಾವು ಪ್ರಯೋಗ ಮಾಡುವಂತಹ ಸಾಮಾನ್ಯ ಸರಳ ಸಂಸ್ಕೃತ ಭಾಷೆಯ ವಾಕ್ಯಗಳಲ್ಲೂ ಕೂಡ ಅನೇಕ ವಿಧವಾದ ಲೋಪದೋಷಗಳಿಂದ ಅರ್ಥದಲ್ಲಿ ಬಹಳ ವ್ಯತ್ಯಾಸವಾಗತ್ತೆ ಎಂಬ ಕಾರಣದಿಂದ ಈ ಮಹಾಲಯ ಶ್ರಾದ್ದಕ್ಕೆ ಸಂಬಂಧಪಟ್ಟಂತಹ ಎಲ್ಲರೂ ಅವಶ್ಯ ತಿಳಿಯಬೇಕಾದಂತಹ ಕೆಲವು ವಿಚಾರಗಳನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಮಹಾಲಯ ಶ್ರಾದ್ದವನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಫಲವನ್ನ ನಮಗೆ ಪುರಾಣಗಳು, ಸ್ಮೃತಿ ಗ್ರಂಥಗಳು ತಿಳಿಸ್ತಾ ಇವೆ. ಮಹಾಲಯ ಶ್ರಾದ್ದ ಅಂತನ್ನುವುದನ್ನ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ 15 ದಿನಗಳಲ್ಲಿ ಪ್ರತಿ ದಿವಸವೂ ಕೂಡ ಮಾಡಬೇಕು. ಆಗದಿದ್ದರೆ 1 ದಿವಸವಾದರೂ ಈ ಶ್ರಾದ್ದವನ್ನ ಸರ್ವ ಪಿತೃಗಳನ್ನು ಉದ್ದೇಶಿಸಿ ಮಾಡಬೇಕು. ಆ 1 ದಿವಸ ಮಾಡುವಂತಹ ಶ್ರಾದ್ದಕ್ಕೂ ಕೂಡ ಬಹಳ ವಿಶೇಷವಾದ ಫಲವನ್ನ ಹೇಳ್ತಾರೆ. ಯೋ ವೈ ಶ್ರಾದ್ದಂ ನರಃ ಕುರ್ಯಾತ್ ಏಕಸ್ಮಿನ್ನಪಿ ವಾಸರೆ ತಸ್ಯ ಸಂವತ್ಸರಂ ಯಾವತ್ ತೃಪ್ತಾ ಸ್ಯುಃ ಪಿತರೋ ಧ್ರುವಂ ಅಂತ. 1 ದಿವಸ ಶ್ರಾದ್ದವನ್ನ ಮಾಡಿದರೂ ಕೂಡ 1 ವರ್ಷ ಸಂಪೂರ್ಣ ಪಿತೃಗಳಿಗೆ ಸಂತೃಪ್ತಿ ಅಂತನ್ನುವುದು ಉಂಟಾಗತ್ತೆ. ಅದರಲ್ಲೂ ಕೂಡ 15 ದಿನಗಳವರೆಗೆ ಶ್ರಾದ್ದವನ್ನ ಮಾಡುವುದು ಒಂದು ಕಡೆಗೆ ಆದರೆ, ಅಷ್ಟು ದಿನ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದಂಥವರು ಯಾವುದಾದರೂ 1 ದಿನದಲ್ಲಿ ಶ್ರಾದ್ದವನ್ನ ಮಾಡುವುದು ಅಂತಾದರೆ ಅದಕ್ಕೆ ಬಹಳ ಪ್ರಶಸ್ತವಾದಂತಹದ್ದು ಅಂತಂದ್ರೆ, ಯಾವ ತಿಥಿಯಲ್ಲಿ ತಮ್ಮ ತಂದೆ ಮೃತನಾಗಿರ್ತಾನೆ ಆ ತಿಥಿಯಲ್ಲಿ ಶ್ರಾದ್ದವನ್ನ, ಈ ಮಹಾಲಯ ಶ್ರಾದ್ದವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆಷಾಢ್ಯಾಹ ಪಂಚಮೇ ಪಕ್ಷೇ ಕನ್ಯಾ ಸಂಸ್ಥೆ ದಿವಾಕರೇ ಮೃತಾಹನಿ ಪಿತುರ್ಯೋ ವೈ ಶ್ರಾದ್ದಂ ದಾಸ್ಯತಿ ಮಾನವಃ ತಸ್ಯ ಸಂವತ್ಸರಂ ಯಾವತ್ ತೃಪ್ತಾ ಸ್ಯುಃ ಪಿತರೋ ಧ್ರುವಂ ಅಂತ. ತಂದೆಯ ಮೃತತಿಥಿಯಲ್ಲಿ, ಪ್ರತಿಪತ್ತಿಥಿಯಲ್ಲಿ ಒಬ್ಬ ವ್ಯಕ್ತಿ ಮೃತನಾಗಿದ್ದ ಅಂದ್ರೆ ಅವನ ಪುತ್ರನಾದಂಥವನು ಪ್ರತಿಪತ್ತಿಥಿಯಲ್ಲಿ ಮಹಾಲಯದಲ್ಲಿ ಸಕೃನ್ ಮಹಾಲಯ ಶ್ರಾದ್ದವನ್ನ ಮಾಡಬೇಕು. ಅದರಿಂದ ಬಹಳ ವಿಶೇಷವಾದಂತಹ ಫಲವಿದೆ. ಅದು ಸಾಧ್ಯವಿಲ್ಲದ ಪಕ್ಷದಲ್ಲಿ ಮಹಾಭರಣಿ, ಮಧ್ಯಾಷ್ಟಮಿ ಅಥವಾ ಸರ್ವಪಿತೃ ಅಮಾವಾಸ್ಯ ಅಂತ ಈ 3 ದಿನಗಳಲ್ಲಿ ಮಾಡಬಹುದು. ಇದಕ್ಕೂ ವ್ಯತಿರಿಕ್ತವಾಗಿ ಪ್ರತ್ಯೇಕವಾಗಿ ಬೇರೆ ಇನ್ಯಾವುದಾದ್ರೂ ತಿಥಿಗಳಲ್ಲಿ ಮಾಡಬೇಕು ಅಂತಾದಾಗ ಅದಕ್ಕೆ ಮತ್ತೆ ಪ್ರತ್ಯೇಕವಾದಂತಹ ನಿಷೇಧಗಳಿವೆ.
ಆ ನಿಷೇಧಗಳನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ವಿದ್ವಾಂಸರಿಂದ ತಿಳಿದು ನಾವು ಅನುಷ್ಠಾನವನ್ನ ಮಾಡತಕ್ಕದ್ದು. ಈ ವಿಷಯದಲ್ಲಿ ಈ ಮಹಾಲಯ ಕಾಲವನ್ನ ಯಾವ ರೀತಿಯಾಗಿ ಶಾಸ್ತ್ರದಲ್ಲಿ ಪರಿಗಣಿಸ್ತಾರೆ ಎಂಬ ವಿಷಯವನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಬೇಕು. ಪ್ರತಿಯೊಂದು ಕಡೆಗೂ ಕೂಡ ಮಹಾಲಯ ಶ್ರಾದ್ದವನ್ನ ಮಾಡಿಸುವಾಗ ಈ ವಾಕ್ಯಗಳನ್ನು ನಾವು ಕೇಳ್ತೇವೆ. ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮಾಪರ ಪಕ್ಷ ಸಕೃನ್ಮಹಾಲಯ ಶ್ರಾದ್ದಂ ಅಂತ ಹೀಗೆ ಈ ವಾಕ್ಯವನ್ನ ನಾವು ಕೇಳ್ತೇವೆ. ಇದರಲ್ಲಿ ಕೆಲವೊಂದು ಕಡೆಗೆ ಸ್ವಲ್ಪ ವ್ಯತ್ಯಸ್ತವಾಗಿಯೂ ಕೂಡ ನಮಗೆ ಕೇಳಿ ಬರ್ತದೆ. ಅದರಲ್ಲಿರುವಂತಹ ಅರ್ಥವನ್ನು ನಾವೀಗ ತಿಳಿದುಕೊಳ್ಬೇಕು. ಈ ಮಾತಿನ ಅರ್ಥ? ಶ್ರಾದ್ದಕರ್ತ ಅಂತಾದವನು ಈ ಅರ್ಥವನ್ನ ಸರಿಯಾಗಿ ತಿಳಿದುಕೊಳ್ಬೇಕು. ಈ ಮಾತಿನ ಅರ್ಥ? ಶ್ರಾದ್ದಕರ್ತೃವಾದವನು ಯಾವ ಕಾಲದಲ್ಲಿ ಈ ಶ್ರಾದ್ದವನ್ನ ಮಾಡ್ತಾ ಇದ್ದಾನೆ ಎಂಬ ವಿಷಯದಲ್ಲಿ ಸ್ಪಷ್ಟವಾದ ಅರಿವನ್ನ ಅವನು ಇಟ್ಕೊಂಡಿರ್ಬೇಕು. ಕನ್ಯಾಗತೆ ಸವಿತರಿ, ಸವಿತಾ ಅಂದ್ರೆ ಸೂರ್ಯ. ಸೂರ್ಯನು ಕನ್ಯಾ ರಾಶಿಯಲ್ಲಿ ಇರುವಾಗ ಅಂತರ್ಥ. ಸಾಮಾನ್ಯವಾಗಿ ಪಕ್ಷಮಾಸದಷ್ಟೊತ್ತಿಗೆ ಅಥವಾ ಪಕ್ಷಮಾಸದ ಯಾವುದೋ ಮಧ್ಯಭಾಗದಲ್ಲಿ ಕಡೇ ಪಕ್ಷಮಾಸದ ಅಥವಾ ಈ ಮಹಾಲಯ ಭಾಗದ ಕೊನೆ ಅಮಾವಾಸ್ಯ ದಿವಸವಾದರೂ ಕನ್ಯಾ ರಾಶಿಗೆ ಸೂರ್ಯ ಬಂದಿರ್ತಾನೆ. ಹಿಂಗಾಗಿ ಕನ್ಯಾಗತೆ ಸವಿತರಿ ಅಂತ ಹೇಳಲಾಗ್ತದೆ. ಸಾಮಾನ್ಯವಾಗಿ ಸೂರ್ಯನು ಕನ್ಯಾ ರಾಶಿಗೆ ಬಂದಾಗೋಗಿದೆ ಎಂಬಂತೆ ಸಂಕಲ್ಪದಲ್ಲಿ ಹೇಳ್ತಾರೆ. ಆದರೆ ಸ್ಮೃತಿ ಗ್ರಂಥದಲ್ಲಿ ತಿಳಿಸುವಂತೆ ಅದರ ಅಭಿಪ್ರಾಯ ಇಷ್ಟು: ಈ ಪಕ್ಷದಲ್ಲಿ ಒಟ್ಟು ಎಲ್ಲೋ ಒಂದು ಕಡೆಗೆ ಕನ್ಯಾ ಸಂಕ್ರಾಂತಿಯ ಸಂಬಂಧ ಇದೆ ಅಂತ ಅಷ್ಟೇ ಅಭಿಪ್ರಾಯವನ್ನು ನಾವು ತೆಗೆದುಕೊಳ್ಬೇಕು. ಇಂತಹ ಭಾದ್ರಪದ ಮಾಸದ ಕೃಷ್ಣ ಪಕ್ಷವೆಂಬುದು ಆಷಾಢ್ಯಾದಿ ಪಂಚಮ ಅಪರ ಪಕ್ಷವಾಗಿದೆ. ಕೆಲವ ಕಡೆಗೆ ಪಂಚ ಮಹಾಪರ ಪಕ್ಷ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಯಾವ ಸರಿಯಾದ ರೀತಿಯ ಸ್ಮೃತಿಗಳ ಅಥವಾ ಪುರಾಣದ ಆಧಾರ ಇಲ್ಲ. ಸ್ಮೃತಿ ಪುರಾಣಗಳಲ್ಲಿ ಹೇಳಿರುವಂತಹ ಮಾತು ಅಂತಂದ್ರೆ ಪಂಚಮಾಪರ ಪಕ್ಷ ಅಂತ. ಆಷಾಢ್ಯಾಹ ಪಂಚಮೇ ಪಕ್ಷೇ ಅಂತ ಸ್ಮೃತಿ ಗ್ರಂಥಗಳಲ್ಲಿ ಹೇಳಿರೋದು. ಆಷಾಢಿ ಅಂತಂದ್ರೆ ಆಷಾಢ ಮಾಸದ ಹುಣ್ಣಿಮೆ. ಆಷಾಢ ಮಾಸದ ಹುಣ್ಣಿಮೆ ಕಳೆದ ಮೇಲೆ ಒಂದೊಂದೇ ಪಕ್ಷಗಳನ್ನ ಅಂದ್ರೆ 15 ದಿನಗಳ ಗುಂಪನ್ನ ನೀವು ಎಣಿಕೆ ಮಾಡ್ತಾ ಬನ್ನಿ. ಆವಾಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಂತನ್ನೋದು 5ನೆಯ ಪಕ್ಷವಾಗತ್ತೆ. ಆಷಾಢದ ಕೃಷ್ಣ ಪಕ್ಷ 1, ಶ್ರಾವಣ ಶುಕ್ಲ ಪಕ್ಷ 2, ಶ್ರಾವಣ ಕೃಷ್ಣ ಪಕ್ಷ 3, ಭಾದ್ರಪದ ಶುಕ್ಲ ಪಕ್ಷ 4, ಭಾದ್ರಪದ ಕೃಷ್ಣ ಪಕ್ಷ ಇದು 5ನೇದು. ಹೀಗೆ ಆಷಾಢ್ಯಾದಿ, ಆಷಾಢಿ ಅಂದ್ರೆ ಆಷಾಢ ಹುಣ್ಣಿಮೆಯಿಂದ ಆರಂಭಿಸಿ 5ನೆಯ ಕೃಷ್ಣ ಪಕ್ಷ ಅಂತಂದ್ರೆ ಈ ಭಾದ್ರಪದ ಕೃಷ್ಣ ಪಕ್ಷವಾಗುತ್ತದೆ. ಇಂತಹ ಭಾದ್ರಪದ ಕೃಷ್ಣ ಪಕ್ಷವೆಂಬುದು ಶ್ರಾದ್ದ ಕರ್ಮದಲ್ಲಿ ಬಹಳ ಶ್ರೇಷ್ಠವಾದದ್ದು. ಆಷಾಢ ಮಾಸದ ಹುಣ್ಣಿಮೆಯಿಂದಲೇ 5ನೆಯ ಪಕ್ಷ ಇದು ಅಂತ ಈ ರೀತಿಯಾಗಿ ಗಣನೆ ಮಾಡುವುದಕ್ಕೆ ಒಂದು ವಿಶಿಷ್ಟವಾದಂತಹ ಕಾರಣವೂ ಕೂಡ ಇದೆ. ವರ್ಷದಲ್ಲಿ ಒಂದು ಉತ್ತರಾಯಣ ಮತ್ತೊಂದು ದಕ್ಷಿಣಾಯಣ ಅಂತ ಈ ರೀತಿಯಾಗಿ ವಿಭಾಗವಿದೆ. ಉತ್ತರಾಯಣದ ಕಾಲದಕ್ಕಿಂತಲೂ ದಕ್ಷಿಣಾಯನ ಕಾಲವೆಂಬುದನ್ನ ಶ್ರಾದ್ದಕ್ಕೆ ಬಹಳ ಶ್ರೇಷ್ಠ ಅಂತ ಕರೀತಾರೆ. ಅದರಲ್ಲಿಯೂ ಕೂಡ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷವನ್ನ ಶ್ರಾದ್ದಕ್ಕೆ ಬಹಳ ಪ್ರಶಸ್ತ ಅಂತ ಹೇಳ್ತಾರೆ. ಹೀಗಾಗಿಯೇ ನಮಗೆ ಅಮಾವಾಸ್ಯ ಹಾಗೂ ಅಷ್ಟಕ ಅನ್ವಷ್ಟಕಾದಿ ಶ್ರಾದ್ದಗಳ ಬಗ್ಗೆ ಕಾಣುವಾಗ
ಕೃಷ್ಣ ಪಕ್ಷದಲ್ಲಿ ಅದು ಇದೆ ಅಂತನ್ನುವುದನ್ನು ನಾವು ಗಮನಿಸಬಹುದಾಗಿದೆ. ಹೀಗಾಗಿ ದಕ್ಷಿಣಾಯನ ಕಾಲ ಶುರುವಾಗುವುದು ಯಾವಾಗ ಅಂತಂದ್ರೆ ಆಷಾಢ ಮಾಸದಲ್ಲಿ. ಕೆಲವು ಸಂದರ್ಭಗಳಲ್ಲಿ ಹುಣ್ಣಿಮೆಗಿಂತ ಸ್ವಲ್ಪ ಮುಂಚೆ ದಕ್ಷಿಣಾಯನ ಶುರುವಾಗ್ತದೆ, ಇಲ್ಲ ಹುಣ್ಣಿಮೆಯಾಗಿ ಕೆಲವು ದಿನಗಳಲ್ಲಿ ಶುರುವಾಗ್ತದೆ. ಅಂತೂ ಆಷಾಢ ಹುಣ್ಣಿಮೆ ಅಂತನ್ನುವುದನ್ನ ನೀವು ಒಂದು ಅಂದಾಜು ಇಟ್ಟುಕೊಂಡ್ರೆ ಅಲ್ಲಿಂದ ಆರಂಭಿಸಿ ಶುರುವಾದಂತಹ ದಕ್ಷಿಣಾಯನದಲ್ಲಿ ಅದರಲ್ಲೂ ಅತ್ಯಂತ ಪ್ರಶಸ್ತವಾದಂತಹ ಕಾಲ ಅಂತಂದ್ರೆ ಈ ಕೃಷ್ಣ ಪಕ್ಷ ಭಾದ್ರಪದ ಮಾಸದಲ್ಲಿ ಸಂಬಂಧಪಟ್ಟಂತಹದ್ದು. ಅದು ಅಲ್ಲಿಂದ 5ನೆಯ ಪಕ್ಷವಾಗತ್ತೆ ಎಂಬ ಅಭಿಪ್ರಾಯದಲ್ಲಿ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮ ಅಪರಪಕ್ಷ ಅಂತ ಈ ನಮ್ಮ ಪ್ರಸಿದ್ಧವಾದಂತಹ ಮಹಾಲಯ ಶ್ರಾದ್ದ ಕಾಲವನ್ನು ಶಾಸ್ತ್ರಕಾರರು ನಿರ್ದೇಶ ಮಾಡ್ತಾರೆ. ಇಂತಹ ಕನ್ಯಾಗತನಾಗಿ ಸೂರ್ಯ ಇದ್ದಂತಹ ಕಾಲದಿಂದ ಆರಂಭಿಸಿ ಈ ತರಹದ ಶ್ರಾದ್ದಕ್ಕೆ ಅಂತ ಪ್ರಶಸ್ತವಾದಂತಹ ಕಾಲವನ್ನ ಸ್ವಲ್ಪ ಮುಂದೆ ವರಿಸಿಕೊಂಡು ಹೋಗಿ ನೋಡಿದಾಗ ತುಲಾ ಮಾಸದಲ್ಲಿಯೂ ಕೂಡ ಈ ಮಹಾಲಯ ಶ್ರಾದ್ದದ ಗೌಣ ಕಾಲ ಅಂತ ಈ ರೀತಿಯಾಗಿ ನಿರ್ದೇಶ ಮಾಡ್ತಾರೆ. ಪಿತೃಗಳು ತಮ್ಮ ಸಂತಾನದಿಂದ ಈ ಕಾಲದಲ್ಲಿ ಶ್ರಾದ್ದವನ್ನ ಅಪೇಕ್ಷಿಸ್ತಾರೆ. ಕಾರಣಾಂತರಗಳಿಂದ ಏನೋ ಸಮಸ್ಯೆಗಳು ಬಂದು ಪಕ್ಷ ಮಾಸದಲ್ಲಿ ಅಂದ್ರೆ ಈ ಮಹಾಲಯ ಕಾಲದಲ್ಲಿ 15 ದಿನಗಳಲ್ಲಿ ಶ್ರಾದ್ದ ಮಾಡಲು ಆಗದೇ ಇದ್ದವರು ಆಗಲಿಲ್ಲ ಅಂತ ಬಿಟ್ಟು ಬಿಡೋದಲ್ಲ, ಅವಶ್ಯವಾಗಿ ಇನ್ನು ಮುಂದಿನ 1 ತಿಂಗಳು ಅಥವಾ 20 ದಿವಸ ಕಾಲಾವಧಿಯನ್ನು ತೆಗೆದುಕೊಂಡು, ಅಂದ್ರೆ ತುಲಾ ರಾಶಿಯಲ್ಲಿ ಸೂರ್ಯ ಇರುವ ಪರ್ಯಂತ ಕಾಲ, ಕನ್ಯಾ ರಾಶಿಯಲ್ಲಿ ಸೂರ್ಯ ಇರುವಾಗ ಈ ಮಹಾಲಯ ಶ್ರಾದ್ದ ಕಾಲ ಭಾದ್ರಪದ ಕೃಷ್ಣ ಪಕ್ಷ ಪ್ರಾಪ್ತವಾಗಿರ್ತದೆ. ಅದರ ಅನಂತರದಲ್ಲಿ ಬರುವಂತಹ ಮತ್ತೆ 1 ತಿಂಗಳು ಅಥವಾ 20 ದಿವಸಗಳ ಕಾಲಾವಧಿ ಅಂತನ್ನೋದರಲ್ಲಿ ಅಂಥವರು ಯಾರಿಗೆ ಶ್ರಾದ್ದವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕಾಗಿರೋದಿಲ್ಲ ಅವರು ಅವಶ್ಯವಾಗಿ ಆಗ ಅನುಷ್ಠಾನವನ್ನ ಮಾಡಬೇಕು. ಅದು ಮಹಾಲಯಕ್ಕೆ ಗೌಣವಾದ ಕಾಲ ಅಂತ ಈ ರೀತಿಯಾಗಿ ಶಾಸ್ತ್ರಕಾರರು ಹೇಳ್ತಾರೆ. ಯಾವಾಗ ವೃಶ್ಚಿಕ ರಾಶಿಗೆ ಸೂರ್ಯ ಹೋಗ್ತಾನೆ, ವೃಶ್ಚಿಕ ರಾಶಿಯಲ್ಲಿ ಸಂಕ್ರಾಂತಿಯಾಗತ್ತೆ ಸೂರ್ಯನಿಗೆ, ಅಲ್ಲಿಗೆ ಇನ್ನು ಮಹಾಲಯ ಶ್ರಾದ್ದವನ್ನ ಮಾಡಲು ಅವಕಾಶವಿಲ್ಲ ಅಂತರ್ಥ. ಅಷ್ಟೊತ್ತಿನವರೆಗೂ ಶ್ರಾದ್ದವನ್ನ ಒಬ್ಬ ವ್ಯಕ್ತಿ ಮಾಡಲಿಲ್ಲ ಅಂತಾದ್ರೆ ಅವನಿಗೆ ಅನೇಕ ವಿಧವಾದಂತಹ ಅನಿಷ್ಟಗಳನ್ನ ಶಾಸ್ತ್ರ ಹೇಳುತ್ತದೆ. ಪಿತೃಗಳು ಶಾಪವನ್ನ ಕೊಟ್ಟು ಹೋಗ್ತಾರೆ. ಪರಮ ಕರುಣಾಳುಗಳಾದಂತಹ ಪಿತೃಗಳು ತನ್ನ ವಂಶದಲ್ಲಿ ಬಂದಂತಹ ವ್ಯಕ್ತಿ ಏನೇ ಅಪರಾಧವನ್ನ ಮಾಡಿದರೂ ಕೂಡ ಕ್ಷಮಿಸುವಂತಹ ಸ್ವಭಾವವಿರುವಂಥವರು. ಇಷ್ಟು ಸುದೀರ್ಘವಾದಂತಹ ಗೌಣ ಕಾಲವನ್ನ ಕೊಟ್ಟಾಗಲೂ ಕೂಡ ಶ್ರಾದ್ದವನ್ನ ಮಾಡಲಿಲ್ಲ ಅಂತಾದಾಗ ಕರ್ತೃವಿನ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ಮುನಿಸಿಕೊಳ್ತಾರೆ. ಅದಾಗಬಾರ್ದು ಅಂತನ್ನುವ ಕಾರಣದಿಂದ ಶ್ರಾದ್ದಕರ್ತ ಅಂತಾದವನು ಬಹಳ ಮುತುವರ್ಜಿಯನ್ನ ವಹಿಸಿ ಶ್ರಾದ್ದವನ್ನ ಸಕಾಲದಲ್ಲಿ ಮಾಡಬೇಕು. ಪ್ರತಿ ದಿವಸ ಶ್ರಾದ್ದವನ್ನ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಪರವಾಗಿಲ್ಲ, ಅವನು ಅಂಬುಭಿಹಿ ಅಂತ ಹೇಳ್ತಾರೆ, ಅಂದ್ರೆ ತಿಲಮಿಶ್ರಿತವಾದಂತಹ ನೀರಿನಿಂದಾದರೂ ಅವನು ತರ್ಪಣವನ್ನ ಮಾಡಬೇಕು. ಅಷ್ಟರಿಂದಲೂ ಕೂಡ ಪಿತೃಗಳು ಸಂತುಷ್ಟರಾಗ್ತಾರೆ. ಆದರೆ ಹಾಗೆ ಪ್ರತಿ ದಿವಸವೂ ಕೂಡ ತಿಲತರ್ಪಣವನ್ನ ಕೊಡ್ತಾನೆ ಅಂತ ಆದರೂ ಕೂಡ ಯಾವತ್ತಾದರೂ 1 ದಿವಸ ಆದರೂ ಶ್ರಾದ್ದವನ್ನ ತಪ್ಪಿಸುವಂತಹ ಕಾರ್ಯವನ್ನ ಮಾಡಬಾರದು. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಯಾಚನೆ ಮಾಡಿದರೂ ಪರವಾಗಿಲ್ಲ, ಈ ಮಹಾಲಯ ಶ್ರಾದ್ದದ ಅನುಷ್ಠಾನವೆಂಬುದು ಆಗಲೇಬೇಕು. 15 ದಿನಗಳು ಮಾಡಲಿಕ್ಕೆ ಆಗದೇ ಇದ್ದಂಥವರು 10 ದಿವಸ ಮಾಡಬೇಕು ಅಂತ ಹೇಳ್ತಾರೆ.
10 ದಿವಸ ಮಾಡ್ಲಿಕ್ಕಾಗದೇ ಇದ್ದಂಥವರು 5 ದಿವಸವಾದರೂ ಮಾಡಬೇಕು ಅಂತ ಶಾಸ್ತ್ರ ಇದೆ. ಅದೂ ಆಗಲಿಲ್ಲ ಅಂತಂದ್ರೆ 1 ದಿವಸ ಅಂತ ಈ ತರಹದ ವಿಭಾಗವನ್ನ ಶಾಸ್ತ್ರ ಹೇಳಿಕೊಡುವುದರಿಂದ ನಮಗಿದು ಎಷ್ಟು ಮುಖ್ಯವಾದಂತಹ ಕಾಲ ಅಂತ ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ನಾವು ನೋಡಿದಾಗ ಇದರಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಎಂಬ ಭಗವಂತನ 3 ರೂಪಗಳ ವಿಶೇಷವಾದಂತಹ ಆರಾಧನಾ ಇದು ಅಂತನ್ನುವಂತಹ ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ಪಿತೃ ಪಿತಾಮಹ ಪ್ರಪಿತಾಮಹಾದಿ ಸಮಸ್ತ ಪಿತೃಗಳಲ್ಲಿ ನಾವು ಅಂತರ್ಯಾಮಿಯಾಗಿ ಇರುವಂತಹ ಭಗವಂತನನ್ನ ಚಿಂತಿಸಬೇಕು. ಆ ಭಗವಂತನ ಚಿಂತನೆಯನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡುವಂತಹ ಕಾರ್ಯವನ್ನ ಶ್ರಾದ್ದಕರ್ತ ಅಂತಾದವನು ಮಾಡಬೇಕು. ಅಂತಹ ಶ್ರಾದ್ದ ಕರ್ತೃವಿನಲ್ಲಿ ಅನಿರುದ್ಧ ರೂಪಿಯಾದಂತಹ ಭಗವಂತನ ಸನ್ನಿಧಾನವಿರುತ್ತದೆ. ಹೀಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ 4 ಭಗವಂತನ ರೂಪಗಳ ಒಂದು ಸಮಷ್ಟಿಯ ಕಾರ್ಯ ವೈಖರಿಯೇ ಒಂದು ಶ್ರಾದ್ದ ಪ್ರಕ್ರಿಯೆ ಅಂತಾಗಿದೆ. ಇಂತಹ ಶ್ರಾದ್ದ ಪ್ರಕ್ರಿಯೆಯನ್ನ ಯಾರೂ ಕೂಡ ಸಾಧಕರಾದಂಥವರು ತಪ್ಪಿಸಬಾರದು. ಕೊನೆಯದಾಗಿ ಮಹಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷ ವಿಚಾರವನ್ನ ಹೇಳಿ ಈ ವಿಚಾರದ ನಿರೂಪಣೆಯನ್ನ ಮುಗಿಸೋಣ. ಸಾಮಾನ್ಯವಾಗಿ ಶ್ರಾದ್ದ ಕರ್ಮದಲ್ಲಿ ದೇವಸ್ಥಾನದಲ್ಲಿ ಅಂದ್ರೆ ದೇವ ಅಂತನ್ನುವ ಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣನನ್ನ, ಪಿತೃ ಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣನನ್ನ ಅಂತ 2 ಬ್ರಾಹ್ಮಣರನ್ನ ಕರೆದು ಅವರಲ್ಲಿ ದೇವತೆಗಳನ್ನ, ಪಿತೃಗಳನ್ನ ಆವಾಹನ ಮಾಡಿ ಶ್ರಾದ್ದ ಕರ್ಮವನ್ನ ಅನುಷ್ಠಾನ ಮಾಡಲಾಗುತ್ತದೆ. ಅದರಲ್ಲಿ ಬ್ರಾಹ್ಮಣರು ಸಕಾಲಕ್ಕೆ ಸಿಗದೇ ಇರುವಂತಹ ಕಾರಣ ಹಾಗೂ ಇನ್ನನೇಕ ವಿಧವಾದಂತಹ ಕಾರಣಗಳಿಂದಾಗಿ ಇವತ್ತಿಗೆ ದರ್ಭದಿಂದಲೇ ಮಾಡಿದಂತಹ ಕೂರ್ಚವೋ ಅಥವಾ ಪವಿತ್ರದಂತಹ ಒಂದು ತುಂಡುಗಳಲ್ಲಿ ದರ್ಭವಟು ಅಂತ ಹೀಗೆ ಕರೆಸಿಕೊಂಡಂತಹ ತುಂಡುಗಳಲ್ಲಿಯೇ ನಾವು ದೇವತೆಗಳನ್ನ ಆವಾಹನೆ ಮಾಡುವುದನ್ನ ಕಾಣ್ತೇವೆ, ನೋಡ್ತೇವೆ. ಶ್ರಾದ್ದ ಮುಗಿಸಿದ ಮೇಲೆ ಶ್ರಾದ್ದಕರ್ತ ಆದವನು ಪ್ರತ್ಯೇಕವಾಗಿ ಕೆಲವ ಬ್ರಾಹ್ಮಣರನ್ನ ಕರೆದು ಭೂರಿ ಭೋಜನದ ರೂಪದಲ್ಲಿ ಭೋಜನವನ್ನ ಹಾಕಿಸಿ ಶ್ರಾದ್ದ ಅಂಗ ದಕ್ಷಿಣೆಯನ್ನ ಕೊಟ್ಟು ಶ್ರಾದ್ದ ಕರ್ಮವನ್ನ ಮುಗಿಸ್ತಾನೆ. ಇದು ಸಾಮಾನ್ಯವಾಗಿ ಎಲ್ಲ ಶ್ರಾದ್ದಗಳಲ್ಲಿ ನಾವು ನೋಡುವಂತಹ ಪ್ರಕ್ರಿಯೆ. ಆದರೆ ಮಹಾಲಯದಲ್ಲಿ ಇರುವಂತಹ ಒಂದು ವಿಶೇಷ ಏನು ಅಂತ ಕೇಳಿದರೆ, ಎಲ್ಲ ಶ್ರಾದ್ದಗಳಲ್ಲಿ ದೈವ ಕಾರ್ಯದಿಂದ ಆರಂಭಗೊಂಡು ಪಿತೃಕಾರ್ಯದಲ್ಲಿ ಸಮಾಪ್ತಿ ಇರುತ್ತದೆ. ಆದರೆ ಮಹಾಲಯದ ಬಗ್ಗೆ ಮಾತ್ರ ಒಂದು ವಿಶೇಷವನ್ನ ದೇವಲ ಋಷಿಗಳು ಹೇಳ್ತಾರೆ. ದೈವಾದ್ಯಂ ನೈವ ಕುರ್ವೀತ, ದೈವಾಂತಂ ನೈವ ಕುತ್ರಚಿತ್, ದೈವಾದ್ಯಂತಂ ಹಿ ಕುರ್ವೀತ ಶ್ರಾದ್ದಂ ಮರಣಹೇತುನಾ. ಮಹಾಲಯದಲ್ಲಿ ಮಾಡುವಾಗ ವಿಶ್ವೇ ದೇವತೆಗಳ ಪೂಜೆಯಿಂದ ಪ್ರಾರಂಭಗೊಂಡಂತಹ ಶ್ರಾದ್ದದಲ್ಲಿ ಮಧ್ಯದಲ್ಲಿ ಪಿತೃದೇವತೆಗಳ ಪೂಜಾರೂಪವಾದ ಶ್ರಾದ್ದವನ್ನ ಮಾಡಿದಂತಹ ವ್ಯಕ್ತಿ ಕೊನೆಗೆ ಮತ್ತೆ ದೇವ ಪೂಜೆಯಲ್ಲಿ ತನ್ನ ಶ್ರಾದ್ದವನ್ನ ಸಮಾಪನ ಮಾಡಬೇಕು ಅಂತ ಹೇಳ್ತಾರೆ. ಏನಿದು ಕೊನೆಗೆ ಮಾಡುವ ದೇವ ಪೂಜೆ ಅಂತ ಪ್ರಶ್ನೆ ಬಂದಾಗ ಅನೇಕ ಸ್ಮೃತಿ ಗ್ರಂಥಗಳಲ್ಲಿ ನೋಡಿದಾಗ ತಿಳಿದು ಬರುವಂತಹ ವಿಚಾರ ಏನು ಅಂತಂದ್ರೆ, ಶ್ರಾದ್ದಾಂಗವಾದಂತಹ ಬ್ರಾಹ್ಮಣ ಭೋಜನವಲ್ಲದೆ ಜೊತೆಗೆ ವಿಷ್ಣು ಪ್ರೀತಿಗಾಗಿ ಅಂತ ಹೇಳಿ ವಿಷ್ಣುವಿಗೆ ನಾನು ಸಾಕ್ಷಾತ್ತಾಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದೇನೆ ಅಂತನ್ನುವ ದೃಷ್ಟಿಯಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಪ್ರತ್ಯೇಕವಾಗಿ ಭೋಜನಕ್ಕೆ ಹಾಕಬೇಕು.
ಶ್ರಾದ್ದಾಂಗ ಇಬ್ಬರು ಬ್ರಾಹ್ಮಣರು ಪ್ರತ್ಯೇಕ. ಅದಲ್ಲದೆ ಮತ್ತೆ ವಿಷ್ಣು ಪ್ರೀತ್ಯರ್ಥವಾಗಿ ಒಬ್ಬ ಬ್ರಾಹ್ಮಣನಿಗೆ ಭೋಜನವನ್ನ ಪ್ರದಾನ ಮಾಡಬೇಕು. ಇದು ಮಾಮೂಲಿ ಸಾಂವತ್ಸರಿಕ ಶ್ರಾದ್ದಗಳಲ್ಲಿ ಬರುವಂತಹ ಪ್ರಕ್ರಿಯೆ ಅಲ್ಲ, ಕೇವಲ ಮಹಾಲಯದಲ್ಲಿ ಮಾತ್ರ ಬರುವಂತಹ ಪ್ರಕ್ರಿಯೆ ಆಗಿದೆ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಸಾಧ್ಯವಾದಂಥವರು ಪ್ರತಿ ದಿವಸವೂ ಕೂಡ ತಮ್ಮ ಪೂರ್ವ ಪಿತೃಗಳನ್ನ ಉದ್ದೇಶಿಸಿ ಶ್ರಾದ್ದವನ್ನ ಮಾಡಬೇಕು. ಪ್ರತಿ ದಿವಸ ಮಾಡುವಂಥವರು, ಅದು ತಿಲತರ್ಪಣವೇ ಆಗಿರಬಹುದು ಅಥವಾ ಶ್ರಾದ್ದವೇ ಆಗಿರಬಹುದು, ಅದರಲ್ಲಿ 12 ಪಿತೃದೇವತಾಕವಾದಂತಹ ಶ್ರಾದ್ದ ಅದನ್ನ ಅವರು ಮಾಡಬೇಕು. ಅಂದರೆ ಪಿತೃ ಪಿತಾಮಹ ಪ್ರಪಿತಾಮಹ, ಮಾತೃ ಪಿತಾಮಹಿ ಪ್ರಪಿತಾಮಹಿ 6 ಆಯ್ತು. ಮಾತಾಮಹ ಮಾತುಃ ಪಿತಾಮಹ ಮಾತುಃ ಪ್ರಪಿತಾಮಹ, ಮಾತಾಮಹಿ ಮಾತುಃ ಪಿತಾಮಹಿ ಮಾತುಃ ಪ್ರಪಿತಾಮಹಿ ಅಂತ 3 4 ಸಾಲುಗಳು 12 ಜನರನ್ನ ತಮ್ಮ ಪೂರ್ವ ಪಿತೃಗಳನ್ನ ಉದ್ದೇಶಿಸಿ ಶ್ರಾದ್ದವನ್ನ ಮಾಡತಕ್ಕದ್ದು ಹಾಗೂ ತರ್ಪಣವನ್ನ ಕೊಡತಕ್ಕದ್ದು. ಒಂದೇ ಬಾರಿ ಮಾಡುವಂತಹ ಶ್ರಾದ್ದ ಅಂತೇನಿರ್ತದೆ ಅಲ್ಲಿ ಮಾತ್ರ ಸರ್ವ ಪಿತೃಗಳನ್ನ ಉದ್ದೇಶಿಸಿ, ಅಂದ್ರೆ ಈ 12 ಜನರಲ್ಲದೆ ಮತ್ತಿನ್ನು ಉಳಿದಂತಹ ತಂದೆಯ ಅಣ್ಣ ತಮ್ಮಂದಿರು, ತಾಯಿಯ ಅಣ್ಣ ತಮ್ಮಂದಿರು, ತಂದೆ ತಾಯಿಯ ಅಕ್ಕ ತಂಗಿಯಂದಿರು ಮೊದಲಾದಂತಹ ಸರ್ವ ಪಿತೃಗಳನ್ನ ಉದ್ದೇಶಿಸಿ ಶ್ರಾದ್ದವನ್ನ ಮಾಡಬೇಕು. ಇದು ಮಹಾಲಯ ಶ್ರಾದ್ದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥೂಲವಾದ ಹಾಗೂ ಮುಖ್ಯವಾಗಿ ತಿಳಿಯಬೇಕಾದಂತಹ ವಿಷಯಗಳ ಸಂಗ್ರಹ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.